ಶಬರಿಮಲೆಯಲ್ಲಿ ಅರ್ಚಕರ ವಿವಾದ ಇದೀಗ ಭುಗಿಲೇಳುತ್ತಾ ಇದೆ. ಕ್ಷೇತ್ರದಲ್ಲಿ ಚಿನ್ನ ಕಳ್ಳತನ ಬೆನ್ನಲ್ಲೇ ಮತ್ತೊಂದು ವಿವಾದ ಕೂಡ ಈಗ ಅಂಟಿಕೊಳ್ಳುತ್ತಾ ಇದೆ. ಅರ್ಹತೆ ಇಲ್ಲದ ಅರ್ಚಕರನ್ನ ಮುಖ್ಯ ಅರ್ಚಕರನ್ನಾಗಿ ನೇಮಕ ಮಾಡಲಾಗಿದೆ ಅಂತ ಗಂಭೀರ ಆರೋಪಗಳು ಕೇಳಿಬರ್ತಾ ಇದೆ. ಕ್ಷೇತ್ರದಲ್ಲಿ ಚಿನ್ನ ಕಳ್ಳತನದ ಬೆನ್ನಲ್ಲೇ ಮತ್ತೊಂದು ವಿವಾದ ಅಂಟಿಕೊಳ್ಳುತ್ತಾ ಇದೆ. ಈಗ ಮುಖ್ಯ ಅರ್ಚಕರಾಗಿ ಇಡಿ ಪ್ರಸಾದ್ ಆಯ್ಕೆಗೆ ಭಾರಿ ಅಪಸ್ವರ ಕೇಳಿಬರ್ತಾ ಇದೆ. ಪಂದಳಂ ರಾಜ ಮನೆತನದ ಸದಸ್ಯರಿಂದಲೂ ಕೂಡ ಇದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. 3 ಹೊತ್ತು ಪೂಜೆ ನಡೆಯುವ ದೇವಸ್ಥಾನದಲ್ಲಿ ಅನುಭವ ಅಗತ್ಯ. ಮುಖ್ಯ ಅರ್ಚಕರಿಗೆ ಕನಿಷ್ಠ 10 ವರ್ಷಗಳ ಅನುಭವ ಇರಬೇಕು. ಮುಖ್ಯ ಅರ್ಚಕ ಇಡಿ ಪ್ರಸಾದ್ಗೆ ಅನುಭವ ಕೊರತೆ ಆರೋಪ ಕೇಳಿಬರ್ತಾ ಇದೆ. ಇಡಿ ಪ್ರಸಾದ್ ಆಯ್ಕೆ ಪ್ರಶ್ನಿಸಿ ಅಯ್ಯಪ್ಪ ದೇಗುಲ ಮಂಡಳಿಗೆ ದೂರು ಕೂಡ ದಾಖಲಾಗಿದೆ. ವಿಜಿಲೆನ್ಸ್ ತನಿಖೆಗೆ ಕೇರಳಂ ಸರ್ಕಾರದ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ. ಇದರ ಬಗ್ಗೆ ಈಗ ಒಂದು ತನಿಖೆ ಮಾಡಬೇಕು ಅಂತ ಕೇರಳಂ ಸರ್ಕಾರ ಮಹತ್ವದ ನಿರ್ಧಾರ ಕೂಡ ಕೈಗೊಂಡಿದೆ. ಹೀಗಾಗಿ ಈ ಬಗ್ಗೆ ಯಾವ ತನಿಖೆ ಆಗುತ್ತೆ ಅದನ್ನು ಕೂಡ ನೋಡಬೇಕಾಗತ್ತೆ. ನೋಡಿ, ಯಾರು ಕೂಡ ಅಂದುಕೊಂಡಿರಲಿಲ್ಲ ಈ ಚಿನ್ನ ಕಳ್ಳತನ ಆಗುವಂತಹ ವಿಚಾರ ಏನಿದೆ ಅದು ಬೆಳಕಿಗೆ ಬಂದಾಗ ಇಡೀ ದೇಶದ ಭಕ್ತರೆಲ್ಲರೂ ಕೂಡ ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ರು. ಅದೂ ಕೂಡ ಆ ಚಿನ್ನದ ಪ್ಲೇಟ್ಗಳೇನಿತ್ತು ಅದನ್ನು ವಾಶ್ಗೆ ಅಂತ ಕಳಿಸಿದಂತಹ ಸಂದರ್ಭದಲ್ಲಿ, ಕ್ಲೀನ್ ಮಾಡೋದಕ್ಕೆ ಅಂತ ಕಳಿಸಿದಂತಹ ಸಂದರ್ಭದಲ್ಲಿ ಆಗಿದ್ದ ಕಳ್ಳತನ ಅದು. KG ಗಟ್ಟಲೆ ಚಿನ್ನಾಭರಣ ಕಳ್ಳತನ ಆಗಿತ್ತು. ಚಿನ್ನವನ್ನು ಲಪಟಾಯಿಸಿದ್ರು. ಅದಾದ ಬಳಿಕ ಈಗ ಮತ್ತೊಂದು ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಶಬರಿಮಲೆಯಲ್ಲಿ ಅರ್ಚಕರ ವಿವಾದ ಭುಗಿಲೇಳ್ತಾ ಇದೆ. ಅರ್ಚಕರನ್ನು ಬದಲಾವಣೆ ಮಾಡಬೇಕು, ಅನುಭವ ಇಲ್ಲ ಅವರಿಗೆ ಅಂತ ಗಂಭೀರ ಆರೋಪಗಳು ಕೇಳಿಬರ್ತಾ ಇದೆ. ಆದಷ್ಟು ಬೇಗ ಅರ್ಚಕರನ್ನ ಬದಲಾವಣೆ ಮಾಡಬೇಕು. ಅರ್ಹತೆ ಇಲ್ಲದಂತಹ ಮುಖ್ಯ ಅರ್ಚಕರನ್ನ ಬದಲಾವಣೆ ಮಾಡಬೇಕು. 10 ವರ್ಷವಾದರೂ ಕನಿಷ್ಠ ಅವರಿಗೆ ಅನುಭವವಿರಬೇಕು. ಅರ್ಚಕರಾಗಿ ಮುಖ್ಯ ಅರ್ಚಕರಾಗಿ ಇಡಿ ಪ್ರಸಾದ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆದರೆ ಅವರನ್ನು ಆಯ್ಕೆ ಮಾಡಿರುವಂಥದ್ದಕ್ಕೆ ಈಗ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಈಗ ಕೇರಳಂನ ಸರ್ಕಾರ ಒಂದು ವಿಜಿಲೆನ್ಸ್ ತನಿಖೆ ಮಾಡೋದಕ್ಕೂ ಕೂಡ ಮಹತ್ವದ ನಿರ್ಧಾರ ಮಾಡಿಕೊಂಡಿದೆಯಂತೆ. ಈ ಬಗ್ಗೆ ಯಾವ ರೀತಿ ತನಿಖೆ ಮಾಡ್ತಾರೆ, ವಿಜಿಲೆನ್ಸ್ ತನಿಖೆ ಯಾವ ರೀತಿಯಾಗಿ ನಡೆಯುತ್ತೆ, ಪ್ರಸಾದ್ ಅವರನ್ನು ಬದಲಾವಣೆ ಮಾಡಲಾಗುತ್ತಾ ಅದನ್ನು ಕೂಡ ನೋಡಬೇಕು. ಮತ್ತೊಂದು ಕಡೆ ಈ ಚಿನ್ನದ ಕಳ್ಳತನ ಏನಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ಟೆ ಕ್ಯಾಕರ್ ಸುಗಿದಿತ್ತು. ಏನು ಮಾಡ್ತಾ ಇದ್ದೀರಿ ನೀವು, ಇಷ್ಟೆಲ್ಲ ಆದರೂ ಕೂಡ, ಇಷ್ಟೊಂದು ಪ್ರಮಾಣದಲ್ಲಿ ಚಿನ್ನ ಕಳ್ಳತನ ಆದರೂ ಕೂಡ ಗಮನಕ್ಕೆ ಹೇಗೆ ಬರಲಿಲ್ಲ ನಿಮಗಿದು ಅಂತ ತರಾಟೆಗೆ ಕೂಡ ತೆಗೆದುಕೊಂಡಿತ್ತು. ಅದಾದ ನಂತರದಲ್ಲಿ ಯಾರ್ಯಾರು ಆ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದರು ಅಂಥವರ ವಿರುದ್ಧ ಕ್ರಮಕ್ಕೂ ಕೂಡ ಸ್ವಯಂ ಪ್ರೇರಿತವಾಗಿ ಕೋರ್ಟ್ ಮುಂದಾಯಿತು. ಈ ದೇವಸ್ಥಾನದಲ್ಲಿ ಇರೋ ಆಡಳಿತ ಮಂಡಳಿಗಳು ಏನು ಮಾಡ್ತಾ ಇದೆ ಅನ್ನುವಂಥದ್ದಕ್ಕೆ ಈಗ ಇದು ಪ್ರಶ್ನಾರ್ಥಕವಾಗ್ತಾ ಇದೆ. ಹಲವಾರು ಪ್ರಶ್ನೆಗಳಿಗೆ ಕಾರಣವಾಗ್ತಾ ಇದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ಗಳು ಕೂಡ ಸ್ವಯಂ ಪ್ರೇರಿತವಾಗಿ ತನಿಖೆಗೆ ಆದೇಶ ಕೊಟ್ಟವು. ಚಿನ್ನಾಭರಣ ಕಳ್ಳತನ ಆಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರಿ ಪ್ರಮಾಣದಲ್ಲಿ ಚಿನ್ನ ಕಳ್ಳತನ ಆಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಕುಂಟಾರು ರವೀಶ್ ತಂತ್ರಿಯವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಈಗ ಅರ್ಚಕರನ್ನ ಬದಲಾವಣೆ ಮಾಡಬೇಕು, ಮುಖ್ಯ ಅರ್ಚಕರನ್ನ ಅನ್ನುವಂತಹ ಒಂದು ವಿವಾದ ಭುಗಿಲೇಳುತ್ತಾ ಇದೆ. ಏನು ಹೇಳ್ತೀರಿ ಅಂತ ಶಬರಿಮಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಅರ್ಚಕರು ಒಂದು ಕ್ಷೇತ್ರದಲ್ಲಿ ಅರ್ಚಕರನ್ನ ಮತ್ತೆ ತೀರ್ಮಾನಿಸುವಂತ ಅಥಾರಿಟಿ ಇರುವಂತದ್ದು ಕ್ಷೇತ್ರದ ತಂತ್ರಿಗಳಿಗೆ. ಯಾಕಂದ್ರೆ ಅವರು ಅಲ್ಲಿ ಸುಪ್ರೀಂ. ಒಂದೊಂದು ಕ್ಷೇತ್ರಕ್ಕೂ ಕೂಡ ಅದರದ್ದೇ ಆಗಿರುವಂತ ನಿಯಮಗಳಿವೆ. ಆ ನಿಯಮಗಳನ್ನು ಸಂಪೂರ್ಣ ಮತ್ತೆ ತೀರ್ಮಾನ ಮಾಡುವವರು ಕ್ಷೇತ್ರದ ತಂತ್ರಿಗಳು. ಶಬರಿಮಲೆಯಲ್ಲಿ ಈಗ ಎಷ್ಟೋ ವರ್ಷಗಳಿಂದ ಕಂಡರವರು ತಂತ್ರಿಗಳು, ಅವರ ಫ್ಯಾಮಿಲಿಯವರು ಅವರು ಸರತಿಯಾಗಿ ತಾಂತ್ರಿಕ ಆಗಿರೋ ಕರ್ತವ್ಯವನ್ನು ಮಾಡಿಕೊಂಡು ಬರ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಅರ್ಚಕರನ್ನು ಅಪಾಯಿಂಟ್ಮೆಂಟ್ ಮಾಡುವಂತ ಸಂದರ್ಭದಲ್ಲಿ ಅವರು ಎಂಟ್ರಿ ಮಾಡೋದು ಯಾವುದು ನಡೆಯುವುದಿಲ್ಲ. ಹಾಗಿರುವ ಕಾರಣ ಅಂತ ಒಂದು ಪ್ರಮಾದ ಬರ್ಲಿಕ್ಕೆ ಅವಕಾಶಗಳಿಲ್ಲ.
ಈಗ ಇದನ್ನು ಯಾವ ರೀತಿ ಇತ್ಯರ್ಥಪಡಿಸ್ಬೇಕಂತೀರಿ ಸರ್? ಏನೋ ಇದನ್ನ ಯಾವ ರೀತಿಯಾಗಿ ಇತ್ಯರ್ಥಪಡಿಸ್ಬೇಕು? ಅಲ್ಲ, ಅದನ್ನು ಇತ್ಯರ್ಥಪಡಿಸಲಿಕ್ಕೆ ಫೈನಲ್ ಅಥಾರಿಟಿ ತಂತ್ರಿಗಳು, ಕ್ಷೇತ್ರದ ತಂತ್ರಿಗಳಿಗೆ ತಿಳಿಯದೆ ಯಾವುದು ಆಗುದಿಲ್ಲ. ಯಾವುದೇ ಕ್ಷೇತ್ರದಲ್ಲಿ ಮತ್ತೆ ಒಂದು ಕ್ಷೇತ್ರದ ಅರ್ಚಕರು, ಪ್ರಧಾನ ಅರ್ಚಕರನ್ನ ಅಪಾಯಿಂಟ್ಮೆಂಟ್ ಮಾಡಬೇಕು ಅಂತ ಆದ್ರೆ ಅವರನ್ನ ಇಂಟರ್ವ್ಯೂ ಮಾಡಬೇಕಾದವರು ತಂತ್ರಿಗಳು, ಕ್ಷೇತ್ರದ ತಂತ್ರಿಗಳು ಅವರನ್ನು ಇಂಟರ್ವ್ಯೂ ಮಾಡಿ ಅವರ ಎಲಿಜಿಬಲ್ ಅಂತ ಹೇಳಿ ತೀರ್ಮಾನ ಆದ್ರೆ ಮತ್ತೆ ಅದರಲ್ಲಿ ಬೇರೆ ಯಾರು ಕ್ವಶನ್ ಮಾಡ್ಲಿಕ್ಕೆ ಇಲ್ಲ. ಅದು ಫೈನಲ್. ಈಗ ನಿಮಗೆ ನಿಮ್ಮ ಗಮನಕ್ಕೆ ಇರ್ಲಿಲ್ವಾ, ತಂತ್ರಿಗಳ ಗಮನಕ್ಕೆ ಇದು ಇರ್ಲಿಲ್ವಾ ಅಂತ? ಅಲ್ಲ, ಅದು ಕ್ಷೇತ್ರದ ತಂತ್ರಿಗಳು ಕಂಠರು ತಂತ್ರಿಗಳಲ್ಲ, ನಾವಲ್ಲಲ್ಲ. ಅಲ್ಲೇ ತಂತ್ರಿಗಳ ಗಮನಕ್ಕೆ ಇತ್ತ ಇಲ್ಲೋ ಅಂತ ಹೇಳಿ ಗೊತ್ತಿಲ್ಲ ಅಲ್ಲ ನಮಗೆ. ಈಗ ಅವರಿಲ್ಲಿವರೆಗೆ ಯಾವುದೇ ಸ್ಪಷ್ಟೀಕರಣ ಕೊಡ್ಲಿಲ್ಲ ಅಲ್ಲ. ಕ್ಷೇತ್ರದ ತಂತ್ರಿಗಳ ಹತ್ರ ಕರೆಕ್ಟ್ ಎನ್ಕ್ವೈರಿ ಮಾಡುವಾಗ ಅವರು ಇಂಟರ್ವ್ಯೂ ಮಾಡಿ ಇವರನ್ನ ಅಪಾಯಿಂಟ್, ಅದು ಶಬರಿಮಲೆ ಕ್ಷೇತ್ರದಲ್ಲಿ ಹಾಗೆ ಆಗಬೇಕಷ್ಟೇ. ಯಾಕಂತ ಹೇಳಿದ್ರೆ ಕ್ಷೇತ್ರದ ತಂತ್ರಿಗಳು, ದೇವಸ್ವಂ ಬೋರ್ಡ್ ಚೇರ್ಮನ್ ಅವರಲ್ಲಿ ಇಂಟರ್ವ್ಯೂ ಆಗ್ಬೇಕು. ಅವರ ಎಲಿಜಿಬಿಲಿಟಿಯ ಬಗ್ಗೆ ಫೈನಲ್ ಸರ್ಟಿಫಿಕೇಟ್ ಕೊಡ್ಬೇಕಾದವರು ತಂತ್ರಿಗಳು. ತಂತ್ರಿಗಳು ಕೊಡದ ವಿನಃ ಅಲ್ಲಿ ಅಪಾಯಿಂಟ್ಮೆಂಟ್ ಆಗಿರ್ಲಿಕ್ಕಿಲ್ಲ. ಈಗ ಈ ವಿವಾದ ಯಾಕೆ ಹುಟ್ಟಿಕೊಂಡಿದ್ದು ನಮ್ಮ ಅದು ಈಗ ಅದರ ಸ್ಪಷ್ಟೀಕರಣ ಕ್ಷೇತ್ರದ ತಂತ್ರಿಗಳು ಕೊಡಬೇಕು. ಮತ್ತೆ ಸಾಮಾನ್ಯವಾಗಿ ಮತ್ತೆ ಒಂದು ಕ್ಷೇತ್ರದ ಅರ್ಚಕರಾಗಬಹುದು ಆಗಬಾರದು ಅಂತ ಹೇಳುವಂತ ಅವರ ಅರ್ಹತೆಯನ್ನ ಅದನ್ನ ಮತ್ತೆ ತೀರ್ಮಾನಿಸುವವರು ಕ್ಷೇತ್ರದ ತಂತ್ರಿಗಳು, ಬೇರೆ ಯಾರಿಗೂ ಕೂಡ ಅದರಲ್ಲಿ ರೈಟ್ ಇಲ್ಲ. ಓಕೆ, ಧನ್ಯವಾದಗಳು ಕುಂಟಾರು ರವೀಶ್ ಅವರ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ.